ಭಾರತೀಯ ವಿಶ್ವವಿದ್ಯಾಲಯಗಳ ಅಥ್ಲೆಟ್ಗಳು ಜಗತ್ತಿನ ಅಂಗಳದಲ್ಲಿ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಎತ್ತಿದ ಕ್ಷಣಗಳು. ಜರ್ಮನಿಯ ರೈನ್ ರೂರ್ನಲ್ಲಿ ನಡೆದ FISU ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ 2025 ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿ ಕ್ರೀಡಾಪಟುಗಳು ದೇಶಕ್ಕೆ ಹೆಮ್ಮೆ ತರುವ ಸಾಧನೆಯನ್ನು ಮಾಡಿದ್ದಾರೆ. ಈ ಪದಕಗಳ ಹಿಂದೆ ಇರುವ ಅವರ ಹೋರಾಟ, ದಾಖಲೆಗಳ ಹತ್ತಿರ ತಲುಪಿದ ಕ್ಷಣಗಳು, ಚಿನ್ನದ ಪದಕಕ್ಕೆ ಕೇವಲ ಮೈಕ್ರೋ ಸೆಕೆಂಡ್ಸ್ಗಳ ಅಂತರ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಅವರ ಪ್ರತಿಯೊಂದು ಸಾಧನೆ ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತದೆ. ಮೊದಲಿಗೆ ಭಾರತದ ಶ್ರೇಷ್ಠ ಟ್ರಿಬಲ್ ಜಂಪರ್ ಪ್ರವೀಣ್ ಚಿತ್ರವೇಲು. ಇವರು ಮೂಲತಃ ತಮಿಳುನಾಡಿನವರಾಗಿದ್ದು 2023ರಲ್ಲಿ ನಡೆದ ಹವಾನಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 17.37 ಮೀಟರ್ ಜಿಗಿದು ನ್ಯಾಷನಲ್ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದರು. ಅದೇ ಸಾಧನೆಯನ್ನು ಏಪ್ರಿಲ್ 2025 ಫೆಡರೇಷನ್ ಕಪ್ ಕೊಚ್ಚಿಯಲ್ಲಿ ಕೂಡ ಪುನರಾವರ್ತಿಸಿ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದ್ದರು. ಇದೇ ನಿರೀಕ್ಷೆಯೊಂದಿಗೆ ಈ ಬಾರಿ FISU ಗೇಮ್ಸ್ನಲ್ಲಿ ಭಾಗವಹಿಸಿದ್ದರು. ಆದರೆ ಅದನ್ನು ಸಾಧಿಸಲು ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ಅವರ ಉತ್ತಮ ಜಿಗಿತ ಬಂದು 16.66 ಮೀಟರ್ ಮಾತ್ರ. ಇದು ಚಿನ್ನದ ಪದಕಕ್ಕೆ ಕೇವಲ 11 ಸೆಂಟಿಮೀಟರ್ ಅಂತರ ಅಷ್ಟೇ. ಇದರಿಂದ ಅವರು ಚಿನ್ನದ ಪದಕವನ್ನು ತಪ್ಪಿಸಿಕೊಂಡರು. ಆದರೆ ಕೊನೆಯದಾಗಿ ಪ್ರವೀಣ್ ಚಿತ್ರವೇಲು ಭಾರತಕ್ಕೆ ಒಂದು ಬೆಳ್ಳಿ ಪದಕವನ್ನು ತಂದುಕೊಟ್ರು. ಅವರು ಸ್ಪಷ್ಟವಾಗಿ ಹೇಳ್ತಿದ್ರು, ಮುಂದಿನ ಬಾರಿ ನಾನು ಖಚಿತವಾಗಿ ಚಿನ್ನದ ಪದಕ ಗೆಲ್ಲುತ್ತೇನೆ ಅಂತ. ಎರಡನೇದಾಗಿ ಭಾರತದ ದೂರದ ಓಟಗಾರ್ತಿ ಕ್ರೀಡಾಪಟು ಸೀಮಾ. ಜರ್ಮನಿಯಲ್ಲಿ ನಡೆದ ಈ ಕ್ರೀಡಾಕೂಟದಲ್ಲಿ ಮಹಿಳೆಯರ 5000 ಮೀಟರ್ ಓಟದಲ್ಲಿ 15 ನಿಮಿಷ 35 ಸೆಕೆಂಡ್ 86 ಮೈಕ್ರೋ ಸೆಕೆಂಡ್ಸ್ನಲ್ಲಿ ಫಿನಿಶ್ ಮಾಡಿ ಈ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸಿಲ್ವರ್ ಮೆಡಲನ್ನು ಗೆದ್ದುಕೊಟ್ಟ ಭಾರತದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಪಡೆದರು. ಆದರೆ ಇದರ ಹಿಂದೆ ಭಾರೀ ಹಿನ್ನಡೆ ಅವರಿಗಿತ್ತು. ಸೀಮಾ ಅವರನ್ನು 5000 ಮೀಟರ್ ಮತ್ತು 10000 ಮೀಟರ್ ಎರಡೂ ಓಟಗಳಿಗೆ ಆಯ್ಕೆ ಮಾಡಲಾಗಿತ್ತು. ಭಾರತೀಯ ಅಧಿಕಾರಿಗಳ ಆಡಳಿತಾತ್ಮಕ ತಪ್ಪಿನಿಂದಾಗಿ ಅವರಿಗೆ 10000 ಮೀಟರ್ ಫೈನಲ್ನಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ನಿರಾಕರಿಸಲ್ಪಟ್ಟಿತ್ತು. ಈ ನಿರಾಸೆಯನ್ನು ತಾಳ್ಮೆಯಿಂದ ಸ್ವೀಕರಿಸಿ ಅದನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡ ಸೀಮಾ 5000 ಮೀಟರ್ ಓಟದಲ್ಲಿ ಎರಡನೆಯವರಾಗಿ ಫಿನಿಶ್ ಮಾಡಿ ಸಿಲ್ವರ್ ಮೆಡಲನ್ನು ಭಾರತಕ್ಕೆ ತಂದುಕೊಟ್ಟರು. 24 ವರ್ಷದ ಸೀಮಾ ಹಿಮಾಚಲ್ ಪ್ರದೇಶದ ಚಂಬಾ ಜಿಲ್ಲೆಯ ರೇಟಾ ಗ್ರಾಮದವರು. ಅವರ ಈ ಸಾಧನೆ ಮುಂದಿನ ಯುವ ಪೀಳಿಗೆಗೆ ಒಂದು ಪ್ರೇರಣಾದಾಯಕವಾಗಿದೆ. ಸೀಮಾ ಅವರಂತೆಯೇ ಅಂಕಿತಾ ಧ್ಯಾನಿ ಕೂಡ FISU ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ 2025ನಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಅವರು ಮಹಿಳೆಯರ 3000 ಮೀಟರ್ ಸ್ಟಿಪಲ್ ಚೇಸ್ ಓಟದಲ್ಲಿ ಸಿಲ್ವರ್ ಮೆಡಲನ್ನು ಗೆದ್ದಿದ್ದಾರೆ. ಇದು ದೂರದ ಓಟ, ಅಡೆತಡೆಗಳು ಮತ್ತು ನೀರಿನ ಜಿಗಿತಗಳನ್ನು ಒಳಗೊಂಡಂತಹ ಅತ್ಯಂತ ಕಠಿಣ ಸ್ಪರ್ಧೆ. ಅಂಕಿತಾ ಅವರ ಕತೆ ಅಸಾಧಾರಣ ಬಹುಮುಖತೆ ಮತ್ತು ಕ್ಷಿಪ್ರ ಪ್ರಗತಿಯನ್ನು ತೋರಿಸುತ್ತದೆ. ಅವರು ಪ್ಯಾರಿಸ್ 2024 ಒಲಿಂಪಿಕ್ಸ್ನಲ್ಲಿ 5000 ಮೀಟರ್ ಓಟದಲ್ಲಿ ಸ್ಪರ್ಧಿಸಿದ್ದರು. ಆದರೆ 2024ರ ಅಂತ್ಯದಲ್ಲಿ ಮಾತ್ರ ಸ್ಟಿಪಲ್ ಚೇಸ್ ಈವೆಂಟ್ನ ಬಗ್ಗೆ ಅಭ್ಯಾಸ ಪ್ರಾರಂಭಿಸಿದ್ದರು. ಕೇವಲ ಕೆಲವೇ ತಿಂಗಳಲ್ಲಿ ಅವರು ಈ ಹೊಸ ಕ್ರೀಡೆಯಲ್ಲಿ ಅದ್ಭುತ ಸಾಮರ್ಥ್ಯವನ್ನು ತೋರಿಸಿ ಇಂದು ಸಿಲ್ವರ್ ಮೆಡಲನ್ನು ಗೆಲ್ಲುವ ಮಟ್ಟಕ್ಕೆ ಬೆಳೆದಿದ್ದಾರೆ. ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಅಂಕಿತಾ ತಮ್ಮ ಜೀವನದ ಅತ್ಯುತ್ತಮ ಓಟವನ್ನು ಪ್ರದರ್ಶಿಸಿ 9 ನಿಮಿಷ 31 ಸೆಕೆಂಡ್ 99 ಮೈಕ್ರೋ ಸೆಕೆಂಡ್ಸ್ ಟೈಮಿಂಗ್ಸ್ನಲ್ಲಿ ತಮ್ಮ ಪರ್ಸನಲ್ ಬೆಸ್ಟ್ ಸಾಧನೆಯನ್ನು ಮಾಡಿ ಅವರು ಚಿನ್ನದ ಪದಕದಿಂದ ಕೇವಲ 13 ಮೈಕ್ರೋ ಸೆಕೆಂಡ್ಸ್ಗಳಷ್ಟೇ ಹಿಂದೆ ಇದ್ದರು. ಈ ಬೆಳ್ಳಿ ಪದಕವು ಅಂಕಿತಾ ಅವರ ವೈಯಕ್ತಿಕ ಯಶಸ್ಸು ಮಾತ್ರವಲ್ಲದೆ ಯುರೋಪಿಯನ್ ಮತ್ತು ಪೂರ್ವ ಆಫ್ರಿಕಾದ ಅಥ್ಲೆಟ್ಗಳ ಪ್ರಾಬಲ್ಯವಿರುವ ಈ ಕಠಿಣ ಸ್ಪರ್ಧೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಶಕ್ತಿಯನ್ನು ತೋರಿಸುತ್ತದೆ. ಅದೇ ರೀತಿ 20 ಕಿಲೋಮೀಟರ್ ವಾಕ್ ರೇಸ್ ವುಮೆನ್ಸ್ ಟೀಮ್ನಲ್ಲಿ ಸೆಜಾಲ್ ಸಿಂಗ್, ಮುನಿತಾ ಪ್ರಜಾಪತಿ ಅಂಡ್ ಮಾನ್ಸಿ ನೇಗಿ ಈ ಮೂವರು ಪ್ರಯತ್ನದಿಂದ ಭಾರತಕ್ಕೆ ಬ್ರೋನ್ಸ್ ಮೆಡಲ್ ಬಂತು. ಅವರ ಈ ಕಂಬೈನ್ಡ್ ಕ್ಯುಮುಲೇಟಿವ್ ಟೈಮಿಂಗ್ಸ್ ಬಂದುಬಿಟ್ಟು 4 ಗಂಟೆ 56 ನಿಮಿಷ 6 ಸೆಕೆಂಡ್ಸ್. ಇಷ್ಟರಲ್ಲಿ ಮುಗಿಸಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ರು. ಮೊದಲನೆಯವರಾಗಿ ಸೆಜಾಲ್ ಸಿಂಗ್ 1 ನಿಮಿಷ 35 ಸೆಕೆಂಡ್ ತಗೊಂಡ್ರೆ, 1 ಅವರ್ 35 ನಿಮಿಷ 21 ಸೆಕೆಂಡ್ ತಗೊಂಡ್ರೆ, ಮುನಿತಾ ಬಂದುಬಿಟ್ಟು 1 ಅವರ್ 39 ನಿಮಿಷ 33 ಸೆಕೆಂಡ್ ತಗೊಂಡ್ರು. ಮಾನ್ಸಿ ನೇಗಿ ಬಂದುಬಿಟ್ಟು 1 ಅವರ್ 41 ಮಿನಿಟ್ಸ್ 12 ಸೆಕೆಂಡ್ಸ್ ಅಷ್ಟು ಟೈಮ್ ತಗೊಂಡು ಓವರಾಲ್ ಆಗಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ರು. ಅದೇ ರೀತಿ ಈಗೀಗೆ ಬೆಳೆಯುತ್ತಿರುವ 4x100 ಮೀಟರ್ ರಿಲೇ ಬಾಯ್ಸ್ ಟೀಮ್ ಕೂಡ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಡ್ತು. ಅದರಲ್ಲಿ ಮುಖ್ಯವಾಗಿ
ಅನಿಮೇಶ್ ಕುಜೂರ್ ಇವರು 200 ಮೀಟರ್ ಓಟದಲ್ಲಿ ಜಸ್ಟ್ ಮೈಕ್ರೋ ಸೆಕೆಂಡ್ಸಲ್ಲಿ ಪದಕವನ್ನು ಮಿಸ್ ಮಾಡಿಕೊಂಡ್ರು. ಅವರು ಒಳಗೊಂಡಂತೆ ಲಾಲು ಪ್ರಸಾದ್ ಬೋಯಿ, ಮಣಿಕಂಠ ಒಬ್ಳಿದಾರ್ ಮತ್ತು ದೊಂಡಪಾಟಿ ಜೈರಾಮ್ ಇವರು ಕೂಡ ಈ ಭಾಗವಹಿಸಿ ಭಾರತಕ್ಕೆ ಒಂದು ಕಂಚಿನ ಪದಕವನ್ನು ತಂದುಕೊಟ್ರು. ಈ ಬಾರಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾರತಕ್ಕೆ ಒಟ್ಟು 5 ಪದಕಗಳು ಬಂದಿದ್ದು, ಅದರಲ್ಲಿ 3 ಸಿಲ್ವರ್, 2 ಕಂಚು ಗೆದ್ದು ವಿಶ್ವದ ಗಮನವನ್ನು ಭಾರತ ಸೆಳೆದಿದೆ. ಈ ಪ್ರತಿ ಪೋಡಿಯಂ ಫಿನಿಶ್ ಒಂದು ಪ್ರೇರಣಾದಾಯಕ ಕಥೆಯಾಗಿದ್ದು, ಪ್ರವೀಣ್ ಚಿತ್ರವೇಲ್ರ ಹೋರಾಟ, ಸೀಮಾ ಅವರ ಸ್ಫೂರ್ತಿದಾಯಕ ಇತಿಹಾಸ ಸೃಷ್ಟಿ, ಅಂಕಿತಾ ಧ್ಯಾನಿ ಅವರ ಪರ್ಸನಲ್ ಬೆಸ್ಟ್ ಸಾಧನೆ, ವುಮೆನ್ಸ್ 20 ಕಿಲೋಮೀಟರ್ ರೇಸ್ ವಾಕ್ ಟೀಮ್ನ ಒಗ್ಗಟ್ಟು ಮತ್ತು 4x100 ಮೀಟರ್ ರಿಲೇ ತಂಡದ ನಿಖರತೆ ಇವೆಲ್ಲವೂ ಭಾರತೀಯ ವಿದ್ಯಾರ್ಥಿ ಕ್ರೀಡಾಪಟುಗಳ ಶಕ್ತಿ ಮತ್ತು ತಾಳ್ಮೆಯ ನಿಜವಾದ ಪ್ರತೀಕ ಅಂತ ಹೇಳ್ಬೋದು. ಈ ಸಾಧನೆಗಳು ಮೆಡಲ್ಸ್ ಬಗ್ಗೆ ಮಾತ್ರವಲ್ಲ, ನಮ್ಮ ವಿದ್ಯಾರ್ಥಿ ಅಥ್ಲೆಟ್ಗಳ ಶ್ರಮ, ತಾಳ್ಮೆ ಮತ್ತು ಕನಸುಗಳ ನಿಜವಾದ ಪ್ರತೀಕ. ಇಂದು ಪೋಡಿಯಂ ಮೇಲೆ ನಿಂತಿದ್ದಾರೆ, ನಾಳೆ ಇದೇ ಶಕ್ತಿ ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನ ತರುವಂಥ ಸಾಕಷ್ಟು ಅವಕಾಶಗಳು ಇದೆ. ನಿಮ್ಮ ನೆಚ್ಚಿನ ಅಥ್ಲೆಟ್ ಯಾರು? ಸೀಮಾ ಅವರ ಸ್ಫೂರ್ತಿದಾಯಕ ಹೋರಾಟ ಹಾಗೂ ಅಂಕಿತಾ ಧ್ಯಾನಿ ಅವರ ಪರ್ಸನಲ್ ಬೆಸ್ಟ್ ಸಾಧನೆ, ವುಮೆನ್ಸ್ 20 ಕಿಲೋಮೀಟರ್ ಟೀಮ್ಸ್ನ ಒಗ್ಗಟ್ಟು ಮತ್ತು ಪ್ರವೀಣ್ ಚಿತ್ರವೇಲ್ ಅವರ ನ್ಯಾಷನಲ್ ರೆಕಾರ್ಡ್ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸಿ, ಕಾಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಬೆಂಬಲವೇ ಮುಂದಿನ ಸ್ಪೋರ್ಟ್ಸ್ ಅಪ್ಡೇಟ್ಗೆ ಶಕ್ತಿ ನೀಡುತ್ತದೆ. ಧನ್ಯವಾದಗಳು. ಇಂತಿ ನಿಮ್ಮ ರಮೇಶ್ ರೆಡ್ಡಿ. ಥ್ಯಾಂಕ್ ಯು.